ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮ ಹತ್ರ ಬಂದಿದ್ದೀನಿ. ಏನಪ್ಪ ಅದು ಹೊಸ ಕಂಟೆಂಟ್ ಅಂತ ಹೇಳಿದರೆ, ಸೊ ನಾನು ಕೂಡ ಆ ಒಂದು ವಿಡಿಯೋನ ತುಂಬ ಸರ್ಚ್ ಮಾಡಿ ನೋಡಿದ್ದೆ. ಯಾವ ಟೈಮಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಏನು ಅದು ವಿಡಿಯೋ ಅಂತ ಹೇಳಿದರೆ, ಸೊ ಆ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದರೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಹೇಳಿಬಿಟ್ಟು, ಅಂದರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಸೊ ಆ ಮಗುವಿನ ಒಂದು ಸಿಂಪ್ಟಮ್ಸ್ ಏನೇನು ಇರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಕೂಡ ತುಂಬ ಸರ್ಚ್ ಮಾಡಿ ನಾನು ಪ್ರೆಗ್ನೆಂಟ್ ಇದ್ದಾಗ ನೋಡಿರುವಂಥದ್ದು. ಸೊ ಅದೇ ಥರದ ಒಂದು ವಿಡಿಯೋ ನನಗೆ ಮೂರನೇ ಪಾಪು ಆಯ್ತಲ್ವ, ಹೆಣ್ಣು ಪಾಪು. ಸೊ ಮೂರನೇ ಪಾಪು ಹೆಣ್ಣು ಪಾಪುವಿನ ನನಗೆ ಸಿಂಪ್ಟಮ್ಸ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗಾಗಲೇ ಹೇಳಿದಾಗೆ ಈ ಸಿಂಪ್ಟಮ್ಸ್ ಅಂದರೆ ಗರ್ಲ್ ಬೇಬಿದು ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಅಂದರೆ, ಈ ಒಂದು ವಿಡಿಯೋ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಯಾವುದೇ ಪಾಪು ಆದರೂ ಅಷ್ಟೇ. ಬಟ್ ಏನು ಅಂತ ಹೇಳಿದ್ರೆ, ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಏನು ಸಿಂಪ್ಟಮ್ಸ್ ಇದ್ದರೆ ಯಾವ ಪಾಪು, ಯಾವ ಸಿಂಪ್ಟಮ್ಸ್ ಇದ್ದರೆ ಯಾವ ಪಾಪು ಹುಟ್ಟುತ್ತೆ, ಸೊ ಹಾರ್ಟ್ ಬೀಟು ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಅವ್ರು ಸರ್ಚ್ ಮಾಡ್ತಾ ಇರ್ತಾರೆ. ಅವ್ರು ಸುಮ್ಮನೆ ಇದ್ದರು, ಅವ್ರ ಮೈಂಡ್ ಅನ್ನೋದು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಸರ್ಚ್ ಮಾಡ್ತಾನೆ ಇರುತ್ತೆ. ಸೊ ಆ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ, ಅಥವಾ ಒಂದು ಇನ್ಫಾರ್ಮೇಷನ್ ವಿಡಿಯೋ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂದರೆ ಯಾವ ಸಿಂಪ್ಟಮ್ಸ್ ನನಗೆ ಗರ್ಲ್ ಬೇಬಿಗೆ ಈ ಒಂದು ಮೂರನೇ ಪಾಪಕ್ಕೆ ಇತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಹೇಳ್ತಾ ಹೋಗಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಂದು ಫಸ್ಟ್ ಬೇಬಿ ಗರ್ಲ್, ನೆಕ್ಸ್ಟ್ ಬಾಯ್, ಮತ್ತು ಗರ್ಲ್ ಬೇಬಿ, ಥರ್ಡ್ದು ಗರ್ಲ್ ಬೇಬಿ ಆಯಿತು. ಸೊ ಈ ಒಂದು ಸಿಂಪ್ಟಮ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಫುಲ್ಲು ಏನಂತ ಹೇಳಿದ್ರೆ ಡಿಫ್ರೆನ್ಸ್ ಇತ್ತು. ಆ ಫಸ್ಟ್ ಪಾಪುಗೂ ಸೆಕೆಂಡ್ ಪಾಪುಗೂ, ಅದೇ ರೀತಿ ಥರ್ಡ್ ಪಾಪುಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತ್ತು. ಆಲ್ರೆಡಿ ನಾನು ಗರ್ಲ್ ಬೇಬಿದು ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅನ್ನೋದ್ರ ಬಗ್ಗೆ ನಾನು ಫಸ್ಟ್ ಬೇಬಿದು ಯಾವ ರೀತಿ ಇತ್ತು ಸಿಂಪ್ಟಮ್ಸ್, ಅದೇ ರೀತಿ ಬಾಯ್ದು ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಪ್ಲೀಸ್ ಆ ಒಂದು ವಿಡಿಯೋನ ಹೋಗಿ ನೋಡ್ಕೊಂಡ್ಬನ್ನಿ. ಅದೇ ರೀತಿಯಾಗಿ ನನ್ನ ಚಾನಲ್ಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ ಯು. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಿರೋ, ಸೊ ಅವರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಾನು ನಿಮಗೆ ಮುಂಚೆ ಹೇಳಿದ್ದೆ, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ರೆಡಿ ನಾನು ಈ ಒಂದು ಪ್ರೆಗ್ನೆಂಟ್ ಅನ್ನೋದು ನನಗೆ ಥರ್ಡ್ ಬೇಬಿ ಪ್ರೆಗ್ನೆಂಟ್ ಅನ್ನೋದು ನನಗೆ ಆಲ್ರೆಡಿ ಆಫ್ಟರ್ 3 months ಗೊತ್ತಾಗಿತ್ತು ನನಗೆ. ಅಂದರೆ ನನಗೆ ಆಲ್ರೆಡಿ 3 months ಆಫ್ಟರ್ 3 months ನನಗೆ ಆಲ್ರೆಡಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಯಾವುದೇ ರೀತಿಯಾದಂತಹ ಸಿಂಪ್ಟಮ್ಸ್ ಇರಲಿಲ್ಲ, ಏನೂ ಗೊತ್ತಾಗಿರಲಿಲ್ಲ. ನಾನು ಪ್ರೆಗ್ನೆಂಟ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ತುಂಬಾ ಚೇಂಜ್ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನನಗೆ ಯಾವುದೇ ರೀತಿಯಾದಂತಹ ಒಂದು ಫಸ್ಟ್ ಏನು ವಾಮಿಟೇಷನ್ ಇರಲಿಲ್ಲ, ಹೆಡ್ಡೇಕ್ ಇರಲಿಲ್ಲ, ಒಂದು ಫೀವರ್ ಅನ್ನೋದು ಇರಲಿಲ್ಲ. ಯಾವ ರೀತಿ ನನಗೆ ಸ್ಟಾರ್ಟಿಂಗಲ್ಲಿ ನನಗೆ ಸಿಂಪ್ಟಮ್ಸೇ ಇರಲಿಲ್ಲ. ಬಟ್ ನಾನು ಹೋಗಿ ನೆಕ್ಸ್ಟು ಆಫ್ಟರ್ 3 months ನಾನು ಹಾಗೆ ಚೆಕ್ ಮಾಡಿಕೊಂಡು ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಗೊತ್ತಾದಾಗ, ನಾನು ಆಮೇಲೆ ಅದು ಐ ಥಿಂಕ್ ನನಗೆ ಅನಿಸುತ್ತೆ, ನನಗೆ ಇವಾಗಲೂ ಅನಿಸುತ್ತೆ ಏನಪ್ಪ ಅಂತ ಹೇಳಿದ್ರೆ, ನಾನು ಪ್ರೆಗ್ನೆಂಟ್ ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಲ್ವ. ಸೊ ಆ ಒಂದು ಕಾರಣಕ್ಕೆ ನನಗೆ ವಾಮಿಟೇಷನ್ ಆಗ್ತಾ ಇತ್ತೇನು ಅಂದರೆ, ವಾಮಿಟ್ ಮಾಡ್ಕೊಳ್ತಾ ಇರಲಿಲ್ಲ, ಉಬ್ಳಿಕೆ ಥರ ಬರ್ತಾಯಿತ್ತು, ನನಗೆ ವಾಮಿಟ್ ಆಗೋ ರೀತಿ ಆಗ್ತಾಯಿತ್ತು. ಆ ಒಂದು ಸಿಂಪ್ಟಮ್ಸು ನನಗೆ ಚೆಕ್ ಮಾಡಿಸ್ಕೊಂಡು ಬಂದಮೇಲೆ ಆಗಿದ್ದು ಅಷ್ಟೇ. ಮತ್ತು ಈ ಒಂದು ಸಿಂಪ್ಟಮ್ಸ್ ಇತ್ತು. ಆಮೇಲೆ ಏನಾಯಿತು ಅಂತ ಹೇಳಿದರೆ, ಫುಲ್ ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ಫುಲ್ ಸಿಕ್ನೆಸ್ ಆಗ್ತಾಯಿತ್ತು. ಅದೇ ರೀತಿಯಾಗಿ ಫುಲ್ ನನಗೆ ಬೆಡ್ ಮೇಲಿಂದ ನನಗೆ ಎದ್ದೊಳಗೆ ಆಗ್ತಾ ಇರಲಿಲ್ಲ. ಫುಲ್ ಏನು ಮಲ್ಕೋಬೇಕು ಅಂತ ಹೇಳಿ ಫುಲ್ ಇದಾಗ್ತಾಯಿತ್ತು. ಇದು ಬಂದು ಸೆಕೆಂಡ್ ಸಿಂಪ್ಟಮ್ಸು. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಫುಲ್ ಮೂಡಿ ನಾನು ಈ ಒಂದು ಕ್ಷಣ ಇದ್ದರೆ ಇನ್ನೊಂದು ಕ್ಷಣ ನಾನು ಇರ್ತಾ ಇರಲಿಲ್ಲ. ಈ ಒಂದು ಗರ್ಲ್ ಬೇಬಿಗೆ ನನ್ನ ಸಿಂಪ್ಟಮ್ಸ್ ಇದ್ದಿದ್ದು ಏನಪ್ಪ ಅಂತ ಹೇಳಿದರೆ, ಫುಲ್ ಮೂಡಿ. ಈ ಕ್ಷಣ ಇದ್ದರೆ ಇನ್ನೊಂದು ಕ್ಷಣ ಇರೋಲ್ಲ, ಇನ್ನೊಂದು ಸ್ವಲ್ಪ ನಗ್ತಾ ಇದ್ದರೆ ಒಂದೇ ಸರಿಗೆ ಕೋಪ ಮಾಡ್ಕೊಳ್ಳೋದು, ಈ ರೀತಿ ಸಿಂಪ್ಟಮ್ಸ್ ಇತ್ತು. ಅದೇ ರೀತಿಯಾಗಿ ಫೋರ್ತ್ ಸಿಂಪ್ಟಮ್ಸ್ ಬಂದು ಏನಂತ ಹೇಳಿದ್ರೆ, ಮಾರ್ನಿಂಗ್ ಎದ್ದ ತಕ್ಷಣ ನಾನು ಒಂಥರ ಹಳದಿ ವಾಮಿಟ್ ಥರ ಆಗೋದು ನನಗೆ. ಫುಲ್ಲು ಅದು ಹಳದಿ ವಾಮಿಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಫುಲ್ ವಿಷ ಅನಿಸ್ತಾ ಇರುತ್ತೆ ನನಗೆ. ಸೊ ಆ ಒಂದು ಸಿಂಪ್ಟಮ್ಸ್ ನನಗೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇತ್ತು. ಅದೇ ರೀತಿಯಾಗಿ ಇನ್ನೊಂದು ಸಿಂಪ್ಟಮ್ಸ್ ಅಂತ ಹೇಳಿದರೆ, ನನ್ನ ಸ್ಕಿನ್ ಏನೋ ನನಗೆ ಗ್ಲೋ ಇರಲಿಲ್ಲ. ಫುಲ್ಲು ಆಲ್ರೆಡಿ ಕಪ್ಪೆ. ಇದು ಹೇಳಬೇಕಂದ್ರೆ ಹೇಳ್ತಾರೆ ಅಲ್ವಾ, ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಸ್ವಲ್ಪ ಗ್ಲೋ ಇರ್ತಾರೆ, ಆ ರೀತಿ ಕಪ್ಪಿರ್ತಾರೆ. ಸೊ ಅದಕ್ಕೆ ಹೇಳ್ತೀನಿ, ಈ ಒಂದು ಸ್ಕಿನ್ಗಿನ ನಾನು ಏನಾಗಿದೆ ಅಂತ ಹೇಳಿದ್ರೆ, ಫುಲ್ ನನಗೆ ಸ್ಕಿನ್ ಕಲರ್ ಎಲ್ಲ ಫುಲ್ ಡಲ್ ಆಗಿಬಿಟ್ಟಿತ್ತು ಈ ಒಂದು ಪ್ರೆಗ್ನೆನ್ಸಿಯಲ್ಲಿ. ಆದರೆ ನನಗೆ ಈ ಥರ ಸಿಂಪ್ಟಮ್ಸ್ ಯಾವಾಗಿತ್ತು ಅಂತ ಹೇಳಿದ್ರೆ, ಬಾಯ್ ಬೇಬಿಗಿತ್ತು. ಅಂದರೆ ಅವ್ನು ಹುಟ್ಟಬೇಕಾದ್ರೆ ನನಗೆ ಸ್ಕಿನ್ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅದೇ ಸಿಂಪ್ಟಮ್ಸ್ ನನಗಿಲ್ಲಿ ಏನಿತ್ತು, ಗರ್ಲ್ ಬೇಬಿಗಿತ್ತು. ಅಂದರೆ ಈ ಒಂದು ಸಿಂಪ್ಟಮ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ,
ಬಾಯ್ ಬೇಬಿ ಅಂತ ಗರ್ಲ್ ಬೇಬಿ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಅಂಥೇಳಿ ನನಗೆ ಥರ್ಡ್ ಬೇಬಿಯಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನನಗೆ ಫಸ್ಟ್ ಬೇಬಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗಿತ್ತು. ಸೆಕೆಂಡ್ ಬೇಬಿಗೆ ಫುಲ್ ಸ್ಕಿನ್ ಎಲ್ಲ ಬ್ಲಾಕ್ ಆಗಿತ್ತು. ಅದೇ ರೀತಿಯಾಗಿ ಬಾಯ್ ಬೇಬಿಗೆ ಆಗಿರುವಂತಹ ಸಿಂಪ್ಟಮ್ಸ್ ಇಲ್ಲಿ ಗರ್ಲ್ ಬೇಬಿ ಕೂಡ ನನಗೆ ಆಗಿತ್ತು ಅಂತಲೇ ಹೇಳ್ಬೋದು. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸಿಂಪ್ಟಮ್ಸಿಂದ ಗರ್ಲ್ ಬೇಬಿ ಅಥವಾ ಬಾಯ್ ಬೇಬಿ ಅಂತ ಹೇಳಿ ನಾವು ಐಡೆಂಟಿಫಿಕೇಷನ್ ನಮಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ಥರ್ಡ್ ಗರ್ಲ್ ಬೇಬಿ ಆದಮೇಲೆ ನನಗೆ ಗೊತ್ತಾಗಿದ್ದು ಒಂದು ಅರ್ಥದಲ್ಲಿ. ಮತ್ತು ಊಟದಲ್ಲಿ ಏನು ಚೇಂಜಸ್ ಆಗ್ತಾಯಿತ್ತು ಅಂತ ಹೇಳಿದರೆ ನಾನು ಸ್ವೀಟು ಒಂದು ಸ್ವಲ್ಪ ಇಷ್ಟಪಡ್ತಿದ್ದೆ, ಖಾರನೂ ಇಷ್ಟಪಡ್ತಿದ್ದೆ. ಆದರೆ ನನಗೆ ಬೇರೆ ಬೇರೆ ಯಾವುದೇ ರೀತಿ ಬರೀ ಸ್ವೀಟೇ ಇಷ್ಟ ಅಥವಾ ಖಾರನೇ ಇಷ್ಟ ಅಂತ ಏನೂ ಇರಲಿಲ್ಲ. ಹಾಗಾಗಿ ನಮಗೆ ಊಟದಲ್ಲಿ ಯಾವ್ದು ಬೇಕಾದರೂ ಇಷ್ಟ ಆಗ್ತಿತ್ತು. ಲಾಸ್ಟಿಗೆ ಏನಾಗ್ತಿತ್ತು, ಒಂದು ಸ್ವಲ್ಪ ಖಾರ ಜಾಸ್ತಿ ಇಷ್ಟ ಆಗ್ತಿತ್ತು ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್ಸ್ ಏನಪ್ಪ ಅಂತ ಹೇಳಿದರೆ ತುಂಬ ಹಸಿವಾಗೋದು. ತುಂಬ ಅಂದರೆ ಸಿಕ್ಕಾಪಟ್ಟೆ ಹಸಿವೇ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಊಟ ಮಾಡ್ತಾಯಿದ್ದೆ. ಯಾವುದೇ ರೀತಿಯಾಗಿ ನನಗೆ ಊಟ ಬೇಡ, ಅದು ಬೇಡ, ಇದು ಬೇಡ, ಯಾವ ರೀತಿಯೂ ಇರಲಿಲ್ಲ. ನನಗೆ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ. ಅದೇ ರೀತಿಯಾಗಿ ಬಯಕೆಗಳು ಅಂತ ಹೇಳಿ ಬಂದಾಗ ನನಗೆ ಯಾವುದೇ ರೀತಿಯಾದಂತಹ ಒಂದು ಬಯಕೆ ಕೂಡ ಇರಲಿಲ್ಲ. ಆದರೆ ಸ್ಟಾರ್ಟಿಂಗ್ ಏನಪ್ಪ ಅಂತ ಹೇಳಿದರೆ ನನಗೆ ಯಾರಾದರೂ ಬುತ್ತಿ ತಂದರೆ ಊಟ ಮಾಡಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಆ ಒಂದು ಟೈಮಲ್ಲಿ. ಫೈನಲಿ ನಮ್ಮ ಊರಿಂದ ನಮ್ಮ ಅಣ್ಣರು ಒಂದು ಟೈಮ್ ತಂದು ಕೊಟ್ಟಿದ್ರು ನನಗೆ ರವಿ ಅಣ್ಣ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಆಸೆನೂ ಒಂದು ಸ್ವಲ್ಪ ಈಡೇರಿತು ಅಂತಲೇ ಹೇಳ್ಬೋದು. ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಈ ಒಂದು ಯಾವುದೇ ರೀತಿಯಾದಂತಹ ನನಗೆ ಬಯಕೆಗಳು ಇಲ್ಲಿ ಇರಲಿಲ್ಲ. ಅದು ಉಣ್ಬೇಕು, ಇದೇ ಉಣ್ಬೇಕು, ಅದು ಬೇಡ, ಇದು ಸ್ಮೆಲ್ ಆಗಲ್ಲ, ಅದು ಸ್ಮೆಲ್ ಆಗಲ್ಲ, ಯಾವುದೇ ರೀತಿಯಾದಂತಹ ನನಗೆ ಇಲ್ಲಿ ಸಿಂಟಮ್ಸ್ ಅನ್ನೋದು ಇರಲಿಲ್ಲ. ಈ ರೀತಿಯಾದಂತಹ ಒಂದು ಸಿಂಟಮ್ಸ್ ಇಲ್ಲಿ ಇರಲಿಲ್ಲ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನನಗೆ ಬಾಯ್ ಬೇಬಿಗೆ ಹೊಟ್ಟೆ ಒಂದು ಸ್ವಲ್ಪ ದೊಡ್ಡದಾಗಿತ್ತು. ಆದರೆ ಈ ಫಸ್ಟ್ ಗರ್ಲ್ ಬೇಬಿಗಾಗಿರ್ಬೋದು, ಈ ಗರ್ಲ್ ಬೇಬಿಗೆ ಆಗಿರ್ಬೋದು ಹೊಟ್ಟೆ ಒಂದು ಸ್ವಲ್ಪ ನನಗೆ ಚಿಕ್ಕದಾಗಿತ್ತು ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಈ ರೀತಿಯಾದಂತಹ ಒಂದು ಮೇಜರ್ ಸಿಂಟಮ್ಸ್ ಕೂಡ ನನಗೆ ಇತ್ತು. ಇನ್ನೊಂದು ಮೇಜರಾಗಿ ಇನ್ನೊಂದು ಸಿಂಟಮ್ಸ್ ಏನಪ್ಪ ಇತ್ತು ಅಂತ ಹೇಳಿದ್ರೆ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಫುಲ್ಲು ನಾನು ತೆಳ್ಳಾಗ್ಬಿಟ್ಟಿದ್ದೆ, ಫುಲ್ ವೀಕ್ ಆಗಿಬಿಟ್ಟಿದ್ದೆ ನಾನು. ನೆಕ್ಸ್ಟ್ ಇನ್ನೊಂದು ಸಿಂಟಮ್ಸ್ ಏನು ಅಂತ ಹೇಳಿದ್ರೆ ಫುಲ್ ಹೀಟ್ ಬಾಡಿ ಆಗಿಬಿಟ್ಟಿತ್ತು ನಂದು. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಕಾಲೆಲ್ಲ ಫುಲ್ ಚರ್ಮ ಎಲ್ಲ ಸುಲ್ಬಿಟ್ಟಿತ್ತು, ಅಂಗಾಲೆಲ್ಲ ನಂದು ಚರ್ಮ ಎಲ್ಲ ಸುಲ್ತ್ಕೊಂಡ್ಬಿಟ್ಟು ಒಂದು ರೀತಿ ಬ್ಲಡ್ ಕೂಡ ಬರ್ತಾಯಿತ್ತು. ಸೊ ಅಷ್ಟರ ಮಟ್ಟಿಗೆ ನನಗೆ ಹೀಟ್ ಆಗಿಬಿಟ್ಟಿತ್ತು. ಅದೇ ರೀತಿಯಾಗಿ ನಿದ್ದೆ ರಾತ್ರಿ ಅಂತ ಬರ್ತಾನೆ ಇರಲಿಲ್ಲ. ಎಷ್ಟು ಕೂಡ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ನನಗೆ ಒಂದು 2 months ಲಾಸ್ಟಿಗಂತೂ ಒಂದು 2 months ನಿದ್ದೆವನ್ನೇ ಮಾಡ್ತಾ ಇರಲಿಲ್ಲ ನನಗೆ. ಅಷ್ಟು ನನಗೆ ನಿದ್ರಾಹೀನತೆ ಇತ್ತು ಅಂತಲೇ ಹೇಳ್ತೀನಿ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ. ಇನ್ನೊಂದು ಕಾಲಿಗೆ ನನಗೆ ಎಷ್ಟು ಮಟ್ಟಿಗೆ ಹೀಟ್ ಆಗಿತ್ತು ಅಂತ ಹೇಳಿದ್ರೆ ನಾನು ತಣ್ಣೀರು ಬಟ್ಟೆ ಕಟ್ಕೊಂಡು ಮಲ್ಕೊತಿದ್ದೆ. ಅಂದರೆ ನನಗೆ ನಿದ್ದೆನೇ ಬರ್ತಿರಲಿಲ್ಲ. ಕಾಲು ಉರಿಗೆ ಆ ಒಂದು ಇದಕ್ಕೆ ನಿದ್ದೆನೇ ಬರ್ತಿರಲಿಲ್ಲ. ನಾನು ತಣ್ಣೀರು ಬಟ್ಟೆ ಕಟ್ಕೊಳ್ಳೋವರೆಗೂ ಸಮಾಧಾನನೇ ಆಗ್ತಾ ಇರಲಿಲ್ಲ. ಯಾವುದೇ ರೀತಿಯಾದಂತಹ ನನಗೆ ಬಾಡಿ ಲೋಷನ್ ಯೂಸ್ ಆಗ್ತಾ ಇರಲಿಲ್ಲ, ವ್ಯಾಸ್ಲಿನ್ ಯೂಸ್ ಆಗ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ನನಗೆ ಹೀಟ್ ಆಗಿತ್ತು. ಸೊ ಈ ಒಂದು ನೆಕ್ಸ್ಟ್ ಬಂದರೆ ಇನ್ನೊಂದು ಮೇಜರ್ ಸಿಂಟಮ್ಸ್ ಅಂತ ಹೇಳಿದರೆ ನಾನು ಆಲ್ರೆಡಿ ಹಳೆಯ ಒಂದು ವಿಡಿಯೋಸಲ್ಲಿ ನಾನು ಹೇಳಿದ್ದೆ, ಹೆಣ್ಣು ಪಾಪುಗೆ ನನಗೆ ಲೆಫ್ಟ್ ಸೈಡ್ ಮೂವ್ಮೆಂಟ್ ಆಗ್ತಾಯಿತ್ತು. ಅದೇ ರೀತಿಯಾಗಿ ಬಾಯ್ ಬೇಬಿಗೆ ನನಗೆ ರೈಟ್ ಸೈಡ್ ಮೂವ್ಮೆಂಟ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು. ಬಟ್ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ಏನಪ್ಪ ಅಂತ ಹೇಳಿದರೆ ಈಚೆ ಲೆಫ್ಟ್ ಸೈಡು ಅಲ್ಲ, ಈಚೆ ರೈಟ್ ಸೈಡು ಅಲ್ಲ, ಎರಡು ಕಡೆಯೂ ಮೂಮೆಂಟ್ಸ್ ಆಗ್ತಾನೆ ಇತ್ತು. ಸೊ ನನಗೆ ಹಾಗಾಗಿ ಯಾವುದು ಇದು ಅಂತ ಹೇಳಿ ನನಗೆ ಗೊತ್ತೇ ಆಗಲಿಲ್ಲ. ಸೊ ಈ ರೀತಿಯಾದಂತಹ ಇದೊಂದು ಮೇಜರ್ ಸಿಂಟಮ್ಸ್. ಅದೇ ರೀತಿಯಾಗಿ ಇನ್ನೊಂದು ಮೇಜರ್ ಸಿಂಟಮ್ ಅಂತ ಹೇಳಿದರೆ ನನಗೆ ಅನುಭವ ಆಗಿತ್ತು. ಸೊ ನನಗೆ ಬಾಯ್ ಬೇಬಿಗೆ ಹೊಕ್ಕಳ ಉಬ್ಬಿತ್ತು. ಸೊ ಈ ಒಂದು ಬೇಬಿಗೂ ಅದಕ್ಕಿಂತ ಇದು ಜಾಸ್ತಿ ಹೊಕ್ಕಳ ಉಬ್ಬಿತ್ತು. ನನಗೆ ಆ ಒಂದು ಟೈಮಲ್ಲಿ ಅನಿಸ್ತು, ಇದನ್ನು ಕೂಡ ಬಾಯ್ ಬೇಬಿ ಆಗಬಹುದಾ ಅಂತ ಹೇಳ್ಬಿಟ್ಟು. ಬಟ್ ಏನೋ ಅಂತ ಹೇಳಿದರೆ ಹೇಳ್ತೀನಲ್ಲ, ಕೆಲವೊಂದು ಸಿಂಟಮ್ಸ್ ಇದೆ, ನಾವು ಆ ಪಾಪು ಈ ಪಾಪು ನನಗಾಗಿದ್ದು ಗರ್ಲ್ ಬೇಬಿನೇ. ಅದೇ ರೀತಿಯಾಗಿ ಇನ್ನೊಂದು ಮೇಜರ್ ಸಿಂಟಮ್ ಏನು ಅಂತ ಹೇಳಿದರೆ ಹಾರ್ಟ್ ಬೀಟ್ ಅಂತ ಹೇಳ್ತಾರಲ್ವ. ಸೊ ಆ ಒಂದು ಸಿಂಟಮ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದರೆ ನನಗೆ ಕಡಿಮೆ ಹಾರ್ಟ್ ಬೀಟ್ ಇತ್ತು. ಅಂದರೆ 134, 130, 125 ಈ ರೀತಿಯಾಗಿ ಪಾಪುದ ಹಾರ್ಟ್ ಬೀಟ್ ಇತ್ತು. ನನಗೆ 2 ಮಕ್ಕಳಾಗಿತ್ತಲ್ಲ ಮುಂಚೆ. ಸೊ ಅವರಿಬ್ಬರದ್ದು ನಾನು ಕಂಪೇರ್ ಮಾಡಿದಾಗ ಇದು ಫುಲ್ ಡಿಫ್ರೆನ್ಸ್ ಅಂತಲೇ ಹೇಳಿದ್ದಲ್ಲ. ಯಾಕೆ ಅಂತ ಹೇಳಿದರೆ ನಂದು ಫಸ್ಟ್ ಗರ್ಲ್ ಬೇಬಿದು ಏನಾಯಿತು ಅಂತ ಹೇಳಿದರೆ ಅವ 150 ಇತ್ತು. ಸೆಕೆಂಡ್ ಬೇಬಿದು ಬಂದರೆ ಅವ 130 ಬಿಲೋ 130 ಇತ್ತು. 130 ಒಳಗಡೆ ನನಗೆ ಇತ್ತು. ನಾನು ಆವಾಗ ಅಂದ್ಕೊಂಡೆ, ಸೊ ಇದು ಪಾಪು ಆಗಿರ್ಬೋದು. ಸೊ ನಾನು ಹೇಳ್ತೀನಲ್ವ, ಹಾರ್ಟ್ ಬೀಟ್ ಕಡಿಮೆ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ಬಿಟ್ಟು. ಸೊ
ಆ ರೀತಿ ಅಂದ್ಕೊಳ್ಳೋದು ತಪ್ಪು ನಾವು. ಇಲ್ಲಿ ನನಗೆ 130 ಹಾರ್ಟ್ ಬೀಟ್ ಇದ್ದರೂ ಕೂಡ ನನಗೆ ಇಲ್ಲಾಗಿದ್ದು ಹೆಣ್ಣು ಪಾಪು. ಸೊ ಈ ಒಂದು ಅರ್ಥದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ಯಾವುದೇ ರೀತಿಯಾದಂತಹ ಹಾರ್ಟ್ ಬೀಟ್ ಆಗಿರ್ಬೋದು, ಕೆಲವೊಂದು ಸಿಂಪ್ಟಮ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಮಗೆ ಏನೋ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವ ಮಗು ಆಗುತ್ತೆ ನಮಗೆ ಅಂತ ಹೇಳಿ ಅಳಿಲಿಕ್ಕೆ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಯಾವುದೇ ಪಾಪ ಆಗಲಿ ದೇವ್ರು ಕೊಟ್ಟಿದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನನಗೂ ಹೇಳ್ತೀವಲ್ಲ ಅದೇ ಪಾಪು ಇದೇ ಪಾಪು ಅಂತ ಹೇಳಿ ನಾವು ಯಾವತ್ತೂ ಕೂಡ ಮೈಂಡಲ್ಲಿ ಫಿಕ್ಸ್ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ದೇವರು ಯಾವ ಪಾಪು ಕೊಡ್ತಾನೋ ಗೊತ್ತಿರಲ್ಲ, ಯಾರಿಗೂ ಗೊತ್ತಾಗಲ್ಲ. ಡಾಕ್ಟರ್ಸ್ಗೆ ಬಿಟ್ಟರೆ ಯಾರಿಗೂ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಸಿಂಪ್ಟಮ್ಸ್ ಹಂಚ್ಕೊಳ್ಬೋದು, ಆದರೆ ಇದೇ ಬೇಬಿ ಆಗುತ್ತೆ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ. ಸೊ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೆಲ್ಪ್ಫುಲ್ ಆಗಿದೆ ನೋಡಿದವ್ರಿಗೆ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಹೆಣ್ಣು ಪಾಪು ಆಗಿರ್ಬೋದು, ಗಂಡು ಪಾಪು ಆಗಿರೋದು, ಯಾವ ಪಾಪು ಆದ್ರೂ ಅದು ಮಗುನೇ, ನಮ್ಮನೆ ಮಗು, ನಮ್ಮ ಪಾಪು ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ, ಮತ್ತು ಬೇರೆ ರೀತಿಯ ಇನ್ಫಾರ್ಮೇಷನ್ ವೀಡಿಯೋಸ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ನಾನು ನನ್ನ ಕಡೆ ಸಾಧ್ಯವಾದರೆ ಇನ್ನೊಂದು 2-3 ದಿನದಲ್ಲಿ ಹಾರ್ಟ್ ಬೀಟ್ ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾರ್ಟ್ ಬೀಟು 3rd ಮಂತಿಂದ ನನಗೆ 9 ಮಂತ್ವರೆಗೆ ಯಾವ ರೀತಿಯ ಹಾರ್ಟ್ ಬೀಟ್ ಇತ್ತು ಅಂತ ಹೇಳಿ ನನಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಬಾಯ್. ಥ್ಯಾಂಕ್ ಯು.